ವೂ 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 ಐ ಆಮ್ ಬ್ಯಾಕ್ ಬಾಸು ಆಫ್ಟರ್ ಲಾಂಗ್ ಟೈಮ್. ಏನು ಬೇಜಾರು ಮಾಡ್ಕೋಬೇಡಿ, 2 ವಾರದಿಂದ ತುಂಬ ಬ್ಯುಸಿಯಾಗಿದ್ದೆ. ಈಗ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಕವರ್ ಮಾಡೋಕ್ಕೆ ವಾಪಸ್ ಬಂದಿದ್ದೇನೆ. ಓಕೆ, ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್. ಡೇ 20ಇಂದ ಡೇ 31ಗೆ ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಫಸ್ಟ್ ಬರೋದಾದರೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ. ನಾನು 2 ವಾರ ಕವರ್ ಮಾಡಬೇಕು. ಸೊ ಮೇನ್ ಟಾಪಿಕ್ ಮಾತ್ರ ತೆಗೆದು ಮಾತಾಡ್ತೀನಿ. ಸೊ ಫಸ್ಟ್ ಬರೋದಾದರೆ ರಘು ಈಸ್ ಅ ವೆರಿ ಗುಡ್ ಎಂಟ್ರಿ. ರಿಷಾ ಈಸ್ ಒನ್ ಆಫ್ ದಿ ವರ್ಸ್ಟ್ ಎಂಟ್ರಿ. ಸೂರಜ್, ಅಯ್ಯೋ, ನಾನು ಅಂದ್ಕೊಂಡೆ ಈ ವರ್ಷ ಆದರೂ ಲವ್ ಟ್ರ್ಯಾಕ್ ಇಲ್ದಿರ ಬಿಗ್ ಬಾಸ್ ನಡೆಯುತ್ತೆ ಅಂತ. ಇಲ್ಲ, ಚಾನ್ಸೇ ಇಲ್ಲ, ಅದು ನಡೆಯಲ್ಲ. ನಾವು ಅಂಥ ಸೀಸನ್ ನೋಡಲ್ಲ. ಪ್ರತಿ ಸೀಸನ್ ಯಾವುದಾದ್ರೂ ಒಂದು ಲವ್ ಟ್ರ್ಯಾಕ್. ವೈ? ಅವ್ರ ಎಂಟ್ರಿನೇ ವಿಯರ್ಡ್ ಆಗಿತ್ತು ನನ್ನ ಪ್ರಕಾರ. ಫಸ್ಟ್ ಥಿಂಗ್, ಅವ್ರ ಎಂಟ್ರಿ ವಿಯರ್ಡ್ ಆಗಿತ್ತು. ಸೆಕೆಂಡ್ ಥಿಂಗ್, ರಾಶಿಕಾ ಸೂರಜ್ನ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದಾರೆ ಲವ್ ಟ್ರ್ಯಾಕ್ಗೆ. ಆ ಲವ್ ಟ್ರ್ಯಾಕ್ ಅವ್ರಿಗೆ TRP ಬರ್ತಾಯಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಬಟ್ ತುಂಬ ಇರಿಟೇಷನ್ ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕೆಲ್ಲ ಏನೇನು ನಡೀತು ಅಂದರೆ, ರಘು ಅವ್ರು ಕ್ಯಾಪ್ಟನ್ ಆದರು. ಬಿಕಾಸ್ ಅವ್ರಿಗೆ ಒಂದು ಪವರ್ ಕೊಟ್ಟಿದ್ದರು, ಅದನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಕ್ಯಾಪ್ಟನ್ಸಿಗೆ ಹೋಗಿ ಕ್ಯಾಪ್ಟನ್ ಆದರು. ಅದರಲ್ಲೂ ನನಗೆ ಸೂರಜ್ ಗೇಮ್ ಪ್ಲೇನೇ ಮಾಡಿದ್ದಂತ ಅನಿಸ್ತು. ಯಾಕಂದರೆ ದ ಮೇನ್ ರೀಸನ್ ಈ ಡಿಡ್ ನಾಟ್ ಗೋ ಫಾರ್ ಇಟ್ ಬಿಕಾಸ್ ಎಲ್ರ ಮುಂದೆ ಒಳ್ಳೆಯವನಾಗಕ್ಕೆ. ದಟ್ ವಾಸ್ ಈಸ್ ಓನ್ಲಿ ಮೋಟಿವ್. ಬಂದಾಗಿಂದ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾನೆ ಸೂರಜ್. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಬೇರೆ ಆಗಿರ್ಬೋದು, ಬಟ್ ಇದು ನನ್ನ ಪ್ಯೂರ್ ಒಪಿನಿಯನ್. ಲಾಸ್ಟ್ ವೀಕಲ್ಲಿ ಎಲಿಮಿನೇಷನ್ನು ಬೇರೆ ಇರಲಿಲ್ಲ, ಏನಕ್ಕಂತ ನನಗಂತೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅಶ್ವಿನಿ ಅವರು, ಮಂಜು ಅವರು ಆಚೆ ಹೋದರು, ಅದು ಎಕ್ಸ್ಪೆಕ್ಟೆಡ್. ಸೊ ನೆಕ್ಸ್ಟ್ ಬರೋದಾದರೆ ಈಗಿನ ವಾರದ ಮಾತಾಡೋಣ. ಈಗಿನ ವಾರದ ತುಂಬ ಇದೆ ಹೋದ ವಾರಕ್ಕಿಂತ. ಈಗಿನ ವಾರದ ಬಗ್ಗೆ ಬಂದರೆ, ಜಾನ್ವಿ ಅಶ್ವಿನಿ ದೂರ, ಒಳ್ಳೆ ವಿಚಾರ, ತುಂಬ ಒಳ್ಳೆ ವಿಚಾರ. ಈ ವಾರ ಫುಲ್ಲು ಇರಿಟೇಷನ್ ಇರಲ್ಲ ಅಂತ ಖುಷಿಪಟ್ಟೆ. ನಾವು ಹಂಗೆ ಮಾಡ್ತಿದ್ದಂಗೆ ಇಲ್ಲಿ ಇನ್ನೊಂದು ಗ್ರೂಪ್ ಆಗೋಯಿತು. 3 ಜನ ಬಕೆಟ್ ಗ್ರೂಪ್. ರಾಶಿಕಾ, ಅಶ್ವಿನಿ, ರಿಷಾ, ಆ್ಯಂಡ್ ಆನ್ ದಿ ಅದರ್ ಆ್ಯಂಡ್ ಸೂರಜ್ ಮತ್ತು ಕಾಕ್ರೋಚ್ ಬಂದು ಹೋಗೋ ಗ್ಯಾಂಗು. ಬಕೀಟ್ ನನ್ನ ಮಕ್ಕಳು, ನನ್ನ ಮಕ್ಕಳು, ಏನಾದರೂ ಅಂದ್ಕೊಡಿ. ಇದು ನನ್ನ ಒಪಿನಿಯನ್. ಸೊ ನೆಕ್ಸ್ಟು ಏನೆಲ್ಲ ನಡೀತು ಈ ವಾರ? 2 ಟಾಸ್ಕ್ ನಡೀತು. 2 ಟಾಸ್ಕಲ್ಲೂ ನನಗೆ ಫೇರಾಗಿ ಆಡಿದ್ದಂದರೆ ಧನುಷ್, ಗಿಲ್ಲಿ ಮಾತ್ರ. ಇನ್ಯಾರು ಕರೆಕ್ಟಾಗಿ ಆಡಿಲ್ಲ. ನನ್ನ ಪ್ರಕಾರ ಫೇವರ್ ಆಗೇ ಇತ್ತು. ರಘು ಅವರು ಫೇವರ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು, ಇಲ್ಲ, ಅಲ್ಲಿ ಫೇವರ್ ನಡೆಸ್ತಾ ಇರೋದೆ ಸೂರಜ್. ಕಬಡ್ಡಿ ಟಾಸ್ಕ್ ಅಂತ ಒಂದು ನಡೆಸ್ತಾರೆ, ಅದರಲ್ಲಿ ನಮ್ಮ ಸೂರಜ್ ಅವರು ಈ ಕ್ಲಿಯರಾಗಿ ಹೋಗಿ ಧನುಷ್ನ ವಿನ್ ಮಾಡಿಸ್ತಾರೆ. ಏನಕ್ಕಂತ ನನಗೆ ಇದುವರೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಲೈನ್ ಹತ್ರ ಹೋಗಿ ಸೂರಜ್ ನಿಂತ್ಕೊತಾರೆ, ಧನುಷ್ ಕಿತ್ಕೊಂಡು ಆಚೆ ಹೋಗ್ತಾರೆ. ಇದು ಯಾರಿಗೂ ಕಾಣಿಸಿಲ್ಲ. ಅದೇ ಆಟ ಗೆದ್ದಂಥ ಟೀಮ್ ಗಿಲ್ಲಿಯವರು ಒಂದು ಸ್ಟ್ಯಾಂಡ್ ತೊಗೊತಾರೆ. ಅದು ಅವರ ವೈಯಕ್ತಿಕ ಸ್ಟ್ಯಾಂಡ್. ಅವ್ರಿಗೆ ನೆಕ್ಸ್ಟ್ ಚಾನ್ಸ್ ಸಿಕ್ಕಲ್ಲ ಅಂತಿರ್ಬೋದು. ಮತ್ತು ಅವರು ಕೂಡ ಫಿನಾಲೆಗೆ ಹೋಗಿಲ್ಲ. ಫಸ್ಟ್ ರೌಂಡಲ್ಲಿ ಎಲ್ಲರೂ ಏನಂತ ಸೆಲೆಕ್ಟ್ ಮಾಡಿದ್ದು ಧನುಷ್ನ, ಅವ್ನಿಗೆ ಯಾವುದೂ ಚಾನ್ಸೇ ಸಿಕ್ಕಿಲ್ಲ, ಯಾವುದೂ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ. ಫೈನ್. ಸೊ ನೆಕ್ಸ್ಟ್ ರೌಂಡಲ್ಲಿ ನೀವು ಯಾರನ್ನು ತೊಗೊಬೇಕು? ಗಿಲ್ಲಿಂತಾನೆ ತೊಗೊಬೇಕು. ಗಿಲ್ಲಿ ಕೂಡ ಯಾವುದೂ ಆಪರ್ಚುನಿಟಿ ಸಿಕ್ಕಿಲ್ಲ, ಗಿಲ್ಲಿ ಕೂಡ ಫಿನಾಲೆಗೆ ಹೋಗಿಲ್ಲ ಅಲ್ವಾ? ದೀಸ್ ಆರ್ ಮೈ ವ್ಯಾಲಿಡ್ ಪಾಯಿಂಟ್ಸ್ ಆನ್ ದ್ಯಾಟ್. ನಿಮ್ಮ ಒಪಿನಿಯನ್ ಏನಾದ್ರ ಬಗ್ಗೆ ನೀವು ತಿಳಿಸಿ. ನೆಕ್ಸ್ಟ್ ಟಾಪಿಕ್ ಬರೋದಾದರೆ, ಕ್ಯಾಪ್ಟನ್ಸಿ ಓಟದಲ್ಲಿ ಇಡಬೇಕು ಅಂತ ಒಂದು ಟಾಸ್ಕ್ ಬರುತ್ತೆ. ಅದರಲ್ಲಿ ಸೂರಜ್ನ ಯಾರೂ ಸೆಲೆಕ್ಟ್ ಮಾಡಿರಲ್ಲ. ಇದೇ ಬಕೆಟ್ ಟೀಮ್ ಏನು ಮಾಡುತ್ತೆ, ಹೋಗಿ ನೀನು ಸ್ಟ್ಯಾಂಡ್ ತೊಗೊಬೇಕಿತ್ತು, ಅದು ತೊಗೊಬೇಕಿತ್ತು, ಇದು ತೊಗೊಬೇಕಿತ್ತು, ಗಿಲ್ಲಿ ತೊಗೊಂಡ ನೋಡು. ಹೌ ಕ್ಯಾನ್ ಯು ಸೇ ಗಿಲ್ಲಿ ಇಸ್ ಕರೆಕ್ಟ್? ವೆನ್ ಇಟ್ ಕಮ್ಸ್ ಟು ಸೂರಜ್ ಮ್ಯಾಟರ್, ಗಿಲ್ಲಿ ಇಸ್ ಕರೆಕ್ಟ್. Otherwise, Gilly is wrong. Hats off.
ಏನೂ ಇಲ್ಲ. ನೀವೇ ನಿಮ್ಮ ಮುಖವಾಡಗಳನ್ನು ತೆಗೆದು ತೋರಿಸ್ತಿದ್ದೀರ ಅಷ್ಟೆ. ಒಬ್ಬರು ಕೂಡ ಸ್ಟ್ರೈಟ್ ಫಾರ್ವರ್ಡಾಗಿ ಆಡ್ತಾಯಿಲ್ಲ. ಗಿಲ್ಲಿ ಬಿಟ್ಟರೆ, ಗಿಲ್ಲಿ, ರಘು, ಧನುಷ್ ಇನ್ನೆಲ್ಲರೂ ಮುಖವಾಡ ಹಾಕ್ಕೊಂಡೇ ಬದುಕ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಈಗ ಅಲ್ಲಿ ಗಿಲ್ಲಿ ಆ ಟೀಮ್ ಗೆದ್ದಿದ ತಕ್ಷಣ ಸುಧೀರ್ ಅವರು ಅಶ್ವಿನಿ ಅವ್ರಿಗೆ ಕಣ್ಣಲ್ಲಿ ಸನ್ನೆ ಮಾಡ್ತಾರೆ, ರಾಶಿಖಾನೇ ಸಪೋರ್ಟ್ ಮಾಡೋಣ ಅಂತ. ಸೊ ನಾವು ಹೌ ಕ್ಯಾನ್ ಯು ಡೂ ದ್ಯಾಟ್? ಈಗ ಅದು ಕರೆಕ್ಟಾ? ಕಣ್ಣಲ್ಲೇ ಸನ್ನೆ ಮಾಡಿ ಚೂಸ್ ಮಾಡೋದು ಕರೆಕ್ಟಾ? ಅಫ್ಕೋರ್ಸ್ ಸುದೀಪ್ ಅವ್ರು ಹೇಳಿದ್ದಾರೆ, ನಿಮಗೆ ಇಷ್ಟ ಇಲ್ಲ ಅಂದರೆ ಡೋಂಟ್ ಗೋ ವಿತ್ ದಟ್ ಸ್ಟ್ಯಾಂಡ್. ಗಿಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾನೆ ಈ ವಾರ. ಟಾಸ್ಕ್ ಒಂದೇ ಅಲ್ಲ, ಟಾಸ್ಕ್ ಆಡಿದವ್ರು ಯಾರು ಗೆದ್ದೇ ಇಲ್ಲ ಸೀಸನಲ್ಲಿ. ಹಂಗಿದ್ದಿದ್ರೆ ತ್ರಿವಿಕ್ರಮು, ವಿನಯ್ ಅವರೆಲ್ಲರೂ ಇಷ್ಟೊತ್ತಿಗೆ ಟ್ರೋಫಿ ವಿನ್ನರ್ಸ್ ಆಗಬೇಕಿತ್ತು. ಆದರೆ ಆದವ್ರು ಯಾರು? ಕಾರ್ತಿಕ್, ಹನುಮಂತು. ಟಾಸ್ಕ್ ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ನಿಮ್ಮ ವ್ಯಕ್ತಿತ್ವಗಳ ಆಟ ಅದು. ವ್ಯಕ್ತಿತ್ವ ತೋರಿಸಾಡಿ. ನೆಕ್ಸ್ಟ್ ಬರೋದಾದರೆ ಕಳಪೆ ಧ್ರುವಂತಗೆ ಹೋಗುತ್ತೆ. ಏನಕ್ಕಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಅವರು ಮೆಡಲ್ನ ವಾಪಸ್ ಕೊಡೋದು ಅವ್ರ ವೈಯಕ್ತಿಕ ಅಲ್ವಾ? ಕೊಡ್ಬೋದು, ಕೊಡ್ದಿರನೇ ಇರ್ಬೋದು. ಅದು ಎಲ್ಲರೂ ಭಿಕ್ಷೆ ಅಂದಿದ್ದಕ್ಕೆ ಅವ್ರಿಗೆ ಕೋಪ ಬಂದು ಕೊಟ್ಟಿರ್ಬೋದು ಅಲ್ವಾ? ಸೊ ಅದಕ್ಕೆ ನೀವು ಅದೊಂದು ರೀಸನ್ ಇಟ್ಕೊಂಡು ಹೌ ಕ್ಯಾನ್ ಯು ಗೈಸ್ ಗಿವ್ ಹಿಮ್ ಕಳಪೆ? ನೀವೇ ಹೇಳ್ತೀರಾ ಧ್ರುವ್ ಸ್ಟೂಡೆಂಟ್ ಆಫ್ ದಿ ಇಯರ್ಗೆ ಹೋಗಬೇಕು ಅಂತ, ಆಮೇಲೆ ನೀವೇ ಕೊಡ್ತಾಯಿದ್ದೀರಾ ಅವನಿಗೆ ಕಳಪೆ. ಹೆಂಗೆ ಕಾಣಿಸ್ತಾ ಇದ್ದೀರಾ ನೀವು ನಮಗೆಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ತುಂಬ ಕೀಳು ಮಟ್ಟದಲ್ಲಿ ಕಾಣಿಸ್ತಾ ಇದ್ದೀರಾ. ಯು ಗೈಸ್ ಆರ್ ಗಿವಿಂಗ್ ಎಮ್ ಸ್ಟೂಡೆಂಟ್ ಆಫ್ ದ ಇಯರ್ ಕಾಂಪಿಟೇಷನ್ಗೆ ನೀನು ಹೋಗು ಅಂತ ಸೆಲೆಕ್ಟ್ ಮಾಡ್ತೀರಾ. ಆನ್ ದಿ ಅದರ್ ಹ್ಯಾಂಡ್ ಕಳಪೆ ಅಂತ ಸೆಲೆಕ್ಟ್ ಮಾಡ್ತೀರಾ. ವಾಟ್ ದ ಫಾಕ್ ಇಸ್ ಗೋಯಿಂಗ್ ಆನ್ ಓವರ್ ದೇರ್? ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ ನೀವು ಮಾತಾಡ್ತಾ ಇರೋದು. ಎಲ್ಲರೂ ಕಿರ್ಸ್ಲಾಡಬೇಕು. ಸ್ಟ್ಯಾಂಡ್ ತೊಗೋಬೇಕು. ಏನು ಸ್ಟ್ಯಾಂಡ್? ಕಿರ್ಸ್ಲಾಡಿ ನಮ್ಮ ತಲೆನೆಲ್ಲ ಬಿಸಿ ಮಾಡಿಟ್ಟಿದ್ದೀರ. ನಾವು ಎಲ್ಲ ಏನೋ ಒಂದು ಟೆನ್ಷನಲ್ಲಿ ಬಂದು ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರಪ್ಪ ಅಂತ ನೋಡಿದ್ರೆ ಸಿಲ್ಲಿ ರೀಸನ್ಗೆ ಕಿರ್ಸ್ಲಾಡ್ತೀರ. ಸಿಲ್ಲಿ ರೀಸನ್. ನಿನ್ನೆ ಜಗಳ ಆಡಿದ್ದಕ್ಕೆ ರೀಸನ್ನೇ ಇಲ್ಲ, ಆದರೂ ಜಗಳ ಏನಕ್ಕೆ ಗೊತ್ತಿಲ್ಲ. ಸಿಲ್ಲಿ ರೀಸನ್ ತೊಗೊಂಡು ಜಗಳ ಮಾಡೋರನ್ನ ಏನಂತಾರ ಅಂತ ಎಲ್ರಿಗೂ ಗೊತ್ತು. ಗಿಲ್ಲಿ ಒಬ್ಬನ ಬಿಟ್ಟರೆ ಬೇರೆ ಯಾರನ್ನ ಎದುರಾಕೋತಾನೆ ತಾಕತ್ತಿಲ್ವ ನಿಮಗೆ? ರಘು ಆ್ಯಂಡ್ ಗಿಲ್ಲಿ took this week with a very positive energy. Rest all gave full of negative energy ಅಂತ ನನಗನ್ಸಿದ್ದು. ನನ್ನ ಪ್ರಕಾರ ಉತ್ತಮ ಬಂದು ಗಿಲ್ಲಿಗೆ ಬರಬೇಕು. ಬಿಕಾಸ್ ಗಿಲ್ಲಿ ಒಬ್ಬನೇ ಕಾಲೇಜ್ ಸ್ಟೂಡೆಂಟ್ ಥರ ಆಡಿದ್ದು. ಅಂದರೆ ತಕ್ಕ ಮಟ್ಟಿಗೆ ಬೇರೆ ಯಾರು ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಥರನೇ ಇರಲಿಲ್ಲ. ನಿಮಗೆ ನಿಜವಾಗ್ಲೂ ಅನಿಸ್ತಾ ಇದು ಕಾಲೇಜ್ ಸ್ಟೂಡೆಂಟ್ ಟಾಸ್ಕ್ ಥರ ಇತ್ತು ಅಂತ? ನಿಜ ಯಾರಿಗೂ ಅನಿಸಲ್ಲ. ನಿಮ್ಗೆ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಅನಿಸಿಲ್ಲ. ಇಷ್ಟ ಆಗಿತ್ತು 2 ವಾರಗಳ ಸ್ಪೀಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಾರ ದ್ವೇಷ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?